ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಹೋಳಿಗೆ ಸಾರು ಅಂದರೆ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ನೀರಾಗದೆ ಗಟ್ಟಿ ಕೂಡ ಆಗದೆ ಒಂದು ಹದದಲ್ಲಿ ತುಂಬ ರುಚಿಯಾಗಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಮೊದಲಿಗೆ 1 kgಯಷ್ಟು ಬೇಳೆನ ಅಂದರೆ 1 ಲೋಟದಷ್ಟು ಬೇಳೆನ 4 ಲೋಟ ನೀರು ಹಾಕಿ ಅಂದರೆ 1 ಲೀಟರ್ ನೀರು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. 3 ಲೋಟದಷ್ಟು ನೀರು ನಮಗೆ ಸಿಕ್ಕಿದೆ. ಅದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ. 2 ಟೀ ಚಮಚದಷ್ಟು ಕೊತ್ತಂಬರಿ ಕಾಳು, 3 ಟೀ ಚಮಚದಷ್ಟು ಜೀರಿಗೆ, ಸ್ವಲ್ಪ ಚಕ್ಕೆ, 3 ಲವಂಗ, 1 ಚಿಟಿಕೆಯಷ್ಟು ಮೆಂತ್ಯ ಕಾಳು, ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ನಾವು ಇದು ಕೆಂಪಗಾಗೋ ತನಕ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಘಮ ಘಮ ಅಂತ ವಾಸನೆ ಬರುತ್ತೆ ಮಾತ್ರ. ಈ ಮಸಾಲೆ ಹುರಿಯುವಾಗ ಸಾರು ಮಾಡಿದಾಗೂ ಅದೇ ವಾಸನೆ ಇರುತ್ತೆ. ತುಂಬಾ ರುಚಿಯಾಗಿ ಬರುತ್ತೆ ಇಷ್ಟೇ ಮಸಾಲೆ ಹಾಕಿ ನಾವು ಮಾಡೋದ್ರಿಂದ. ಇದನ್ನು ನಾವು ಕೆಂಪಗಾಗೋ ತನಕ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಜಾಸ್ತಿ ಉರಿನ ಇಟ್ಕೋಬಾರ್ದು, ಮೇಲೆಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಎಲ್ಲ ಇನ್ನೂ ಹುರಿದಿರೋದಿಲ್ಲ. ಇವಾಗ ನೋಡಿ ಈ ಹದದಲ್ಲಿ ನಾವು ಚೆನ್ನಾಗಿ ಹುರ್ಕೋಬೇಕು. ಇವಾಗೆಲ್ಲ ಪದಾರ್ಥ ಕೆಂಪಗಾಗಿದೆ, ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇವಾಗ ಎಲ್ಲವನ್ನು ತೆಕ್ಕೊಂಡು ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಈ ಪೂರ್ತಿ ಹುರಿದಿರೋ ಅಂಥ ಪೂರ್ತಿ ಇದನ್ನು ಮಸಾಲೆನ ಹಾಕೋತಾ ಇದ್ದೀನಿ. ಆನಂತರ ಇದಕ್ಕೆ ಬರೀ 1 ಹಿಡಿಯಷ್ಟು ಕೊಬ್ಬರಿನ ಹಾಕೋಬೇಕು. ಜಾಸ್ತಿ ಕಾಯನ್ನು ನಾವು ಬಳಸಬಾರ್ದು. ಆನಂತರ ಇದನ್ನು ಸಣ್ಣದಾಗಿ ರುಬ್ಕೋಬೇಕು. ನೋಡಿ, ಇದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ನಾವೇನೋ ಹಾಕೋಬಾರ್ದು. ಈರುಳ್ಳಿ ಬೆಳ್ಳುಳ್ಳಿ ಕೂಡ ಹಾಕಿಲ್ಲ. ಆನಂತರ 1 ನಿಂಬು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೋಬೇಕು. ಆನಂತರ ಸಾರು ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ, 1 ಟೀ ಚಮಚದಷ್ಟು. ಆನಂತರ ಕರಿಬೇವನ್ನು ಹಾಕ್ಕೊಳ್ಳೋಣ, 1-2 ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ನಾವು ಒಂದು ಅರ್ಧ ಅಥವಾ 1/4 ಟೀ ಚಮಚದಷ್ಟು ಇಂಗನ್ನು ಹಾಕ್ಕೊಳ್ಳೋಣ. 1-2-3 ಚಿಟಿಕೆಯಷ್ಟು ಹಾಕ್ಕೊಂಡ್ರೆ ಸಾಕು. ಆನಂತರ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ ಅದರ ರಸ ಮಾತ್ರ ಹಿಂಡಿ ಹಾಕ್ಕೊಳ್ಳೋಣ. 1 ನಿಂಬು ಗಾತ್ರದಷ್ಟು ಹುಣಸೆ ರಸ ಬೇಕೇ ಬೇಕಾಗುತ್ತೆ. ಇದು ಸ್ವಲ್ಪ ಕುದಿಲಿ ಹುಣಸೆ ರಸ. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಖಾರದ ಪುಡಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋಣ. ಖಾರದ ಪುಡಿ ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ಇದೆ ಅದರ ಮೇಲೆ ಡಿಪೆಂಡು. ಬೆಲ್ಲ ಕೂಡ ಸ್ವಲ್ಪನೇ ಹಾಕ್ಕೊಳ್ಳಿ, ಏಕೆಂದರೆ ಮತ್ತೆ ನಾವು ಇದಕ್ಕೆ ಸ್ವಲ್ಪ ಹೂರಣನ ಹಾಕೋದಿದೆ, ಅದರಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ. ಇವಾಗ ಈ ಉಪ್ಪು, ಹುಳಿ, ಖಾರ, ಸಿಹಿ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ ಒಂದು 30 ಸೆಕೆಂಡ್ ಆದರೂ ಕುದಿಬೇಕು. ಈ ಥರ ನೋಡಿ, ಈ ಥರ ಕುದಿಬೇಕು. ಉಪ್ಪು, ಹುಳಿ, ಖಾರ, ಸಿಹಿ. ಆನಂತರ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಅದು ಮಸಾಲೆ ಪೂರ್ತಿಯಾಗಿ ಹಾಕ್ಕೊಳ್ಳೋಣ. ಈ ಸಣ್ಣದಾಗಿ ರುಬ್ಕೊಂಡಿರಬೇಕು, ತರ್ತರಿಯಾಗಿರಬಾರ್ದು, ಪೂರ್ತಿ ಸಣ್ಣದಾಗಿ ರುಬ್ಕೋಬೇಕು ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಏನು ಜಾಸ್ತಿ ಹುರಿಯೋದು ಬೇಕಿಲ್ಲ, ಯಾಕೆಂದರೆ ನಾವು ಎಲ್ಲ ಪದಾರ್ಥಗಳನ್ನು ಹುರಿದೇ ಮಾಡಿರೋದು. ಆನಂತರ ಇದಕ್ಕೆ ನಾನು ಬೇಳೆ ಬೇಯಿಸಿದಂಥ ನೀರನ್ನು ಹಾಕೋತಾ ಇದ್ದೀನಿ. 3 ಲೋಟದಷ್ಟು ಬೇಳೆ ಬೇಯಿಸಿದ ನೀರಿದೆ. 4 ಲೋಟದಷ್ಟು ನೀರು ಹಾಕಿ ಬೇಯಿಸ್ಕೊಂಡಿದ್ದೀವಿ. ಅದರಲ್ಲಿ ಒಂದು 3 ಲೋಟದಷ್ಟು ಮಾತ್ರ ಸಿಕ್ಕಿರುತ್ತೆ. 1/4 kg ಬೇಳೆನ ಬೇಯಿಸಿ ಇಷ್ಟು ನೀರನ್ನು ತೆಕ್ಕೊಂಡಿರೋದು. ನೋಡಿ, ಇವಾಗ ಹದವಾಗಿ ರೆಡಿ ಆಗ್ತಾ ಇದೆ. ಇದಕ್ಕೆ ನಾವು ಒಂದು ಸ್ವಲ್ಪ ಹೂರಣನ ಹಾಕ್ಕೊಳ್ಳೋಣ. ಒಬ್ಬಟ್ಟು ಮಾಡಿದ್ವಲ್ಲ ಅದರಲ್ಲಿ ಒಂದು ಉಂಡೆನಲ್ಲಿ ಅರ್ಧ ಉಂಡೆ ಹಾಕಿದ್ರೆ ಸಾಕು. ನಮಗೆ ಸಾರು ಹದವಾಗಿ ಬರುತ್ತೆ, ಅಂದರೆ ತುಂಬ ನೀರಾಗಲ್ಲ ಸಾರು. ಒಂಥರ ಬೈಂಡಿಂಗ್ ಸಿಗುತ್ತೆ ನಾವು ಹೂರಣ ಹಾಕೋದ್ರಿಂದ. ಆನಂತರ ಇದನ್ನು ಹೈ ಫ್ಲೇಮ್ ಇಟ್ಟು ಕುದಿಯೋದಕ್ಕೆ ಬಿಡಬೇಕು. ಕುದಿ ಬರೋವರೆಗೂ ಹೈ ಫ್ಲೇಮ್ ಇಡಬೇಕು. ಕುದಿ ಬಂದಮೇಲೆ ಉರಿನ ಸಣ್ಣ ಮಾಡ್ಕೋಬೇಕು. ನೋಡಿ, ಮಸಾಲೆ ಎಲ್ಲ ಆ ಕಡೆ ಈ ಕಡೆ ಆಗಿರುತ್ತೆ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಕುದಿ ಬರುವಾಗ. ಆನಂತರ ನಾವು ಇದನ್ನು ಒಂದು 8-10 ನಿಮಿಷ ಈ ಥರ ಸಣ್ಣ ಉರಿನಲ್ಲಿ ಕುದಿಸ್ಕೋಬೇಕಾಗುತ್ತೆ. ಒಂದು ಸೌಟನ್ನು ಅಡ್ಡ ಇಟ್ಟು ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ. ಒಂದು 10 ನಿಮಿಷ ಆದಮೇಲೆ ತೆಗೆದು ನೋಡ್ತಾ ಇದ್ದೀನಿ. ನೋಡಿ, ಇವಾಗ ಸಾರು ನಮಗೆ ಕಂಪ್ಲೀಟಾಗಿ ರೆಡಿಯಾಗಿದೆ, ಹದವಾಗಿ ರೆಡಿಯಾಗಿದೆ. ಈರುಳ್ಳಿ ಬೆಳ್ಳುಳ್ಳಿ ಬಳಸದೇ ಇರೋದ್ರಿಂದ ನಾವು ನೈವೇದ್ಯಕ್ಕೂ ಕೂಡ ಈ ಸಾರನ್ನು ಬಳಸ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು 2-3 ದಿನ ನಾವು ಬಳಸ್ಬೋದು. ದಿನದಿಂದ ದಿನ ರುಚಿಯಾಗೇ ಇರುತ್ತೆ ಹೋಳಿಗೆ ಸಾರು. ಮತ್ತು ನೀವು ಈ ವಿಧಾನದಲ್ಲಿ ಇಷ್ಟೇ ಮಸಾಲೆ ಬಳಸಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.